ಹಾಯ್ ಹಲೋ ವೆಲ್ಕಮ್ ಟು ಎಕೆ ಡಿಲೈಟ್. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅಕ್ಷತಾ. ಇವತ್ತು ನಾನು ಸ್ಪೈಸಿಯಾದಂತಹ ರುಚಿಕರವಾದಂತಹ ಮೆಣಸಿನಕಾಯಿಂದ ಪೋಡಿ ರೆಸಿಪಿಯನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೇನೆ. ಬನ್ನಿ ಹಾಗಿದ್ರೆ ಈ ರುಚಿಕರವಾದಂತಹ ಮೆಣಸಿನ ಪೋಡಿಯನ್ನು ಮಾಡುವ. ನಾನಿಲ್ಲಿ ನೋಡಿ 3 ಮೆಣಸನ್ನು ಈ ರೀತಿ ಚೆನ್ನಾಗಿ ಕ್ಲೀನ್ ಮಾಡಿ ತಗೊಂಡಿದ್ದೇನೆ. ಇನ್ನಿದನ್ನು ಈ ರೀತಿ ಮಿಡಲಿಂದ ಕಟ್ ಮಾಡ್ತಾ ಇದ್ದೇನೆ. ನೋಡಿ, ಈ ರೀತಿ ಮಿಡಲಿಂದ ಕಟ್ ಮಾಡಿಕೊಂಡ್ರೆ ಆಯಿತು. ಈ ರೀತಿ 3 ಮೆಣಸನ್ನು ಕಟ್ ಮಾಡ್ತಾ ಇದ್ದೇನೆ ಸ್ನೇಹಿತರೆ. ನೋಡಿ, ಈ ರೀತಿ ಕಟ್ ಮಾಡಿಕೊಂಡಿದ್ದೇನೆ. ಇನ್ನು ಈ ಖಾರ ಆಗುವವರೆಲ್ಲ ಈ ರೀತಿ ಒಳಗಿನ ಬೀಜವನ್ನೆಲ್ಲ ತೆಗೆದುಕೊಂಡ್ರೆ ಆಯಿತು. ಕೆಲವರಿಗೆಲ್ಲ ಮೆಣಸು ಖಾರ ಆಗ್ತದೆ, ಅಂಥವರು ಈ ರೀತಿ ಒಳಗಿನ ಬೀಜವನ್ನು ತೆಗೆದು ಕ್ಲೀನ್ ಮಾಡಿ ಪೋಡಿ ಮಾಡಿಕೊಂಡ್ರೆ ಅಷ್ಟು ಖಾರ ಆಗೋದಿಲ್ಲ. ಖಾರ ಬೇಕು ಅಂತಿದ್ದವರು ಮೆಣಸಿನ ಒಳಗಿನ ಬೀಜವನ್ನು ತೆಗಿಲಿಕ್ಕೆ ಹೋಗಬೇಡಿ, ಹಾಗೇ ಇರಲಿ. ಇನ್ನು ಈ ರೀತಿ ಇದರ ಮೇಲೆ ಸ್ವಲ್ಪ ಉಪ್ಪನ್ನು ಹರಡಿಕೊಳ್ತಾ ಇದ್ದೇನೆ. ನೋಡಿ, ಈ ರೀತಿ ಸ್ವಲ್ಪ ಉಪ್ಪನ್ನು ಹಾಕಿಕೊಳ್ಳಿ. ಎಲ್ಲ ಮೆಣಸಿಗೂ ಈ ರೀತಿ ಸ್ವಲ್ಪ ಉಪ್ಪನ್ನು ಹಾಕಿಕೊಂಡು ಈ ರೀತಿ ಕಟ್ ಮಾಡಿ ಇಟ್ಟರೆ ಆಯಿತು. ಇನ್ನು ನಾವು ಹಿಟ್ಟನ್ನು ರೆಡಿ ಮಾಡಿಕೊಳ್ಳುವ. ಪೋಡಿ ಮಾಡಲಿಕ್ಕೆ ಬೇಕಾದಂತಹ ಹಿಟ್ಟನ್ನು ರೆಡಿ ಮಾಡಿಕೊಳ್ಳುವ. ಸ್ವಲ್ಪ ನೀರು, ಹಾಗೆ ಸ್ವಲ್ಪ ಉಪ್ಪು, ಒಂದು ಅರ್ಧ ಚಮಚ ಆಗುವಷ್ಟು ಜೀರಿಗೆ, ಒಂದು ಸಣ್ಣ ತುಂಡು ಇಂಗು, ಹುಡಿ ಇಂಗಾದರೆ ಒಂದು 1/4 ಚಮಚ ಇಂಗು, ಹಾಗೆ ಒಂದು 1/4 ಚಮಚ ಆಗುವಷ್ಟು ಮೆಣಸಿನ ಹುಡಿ. ಇನ್ನೂ ಖಾರ ಬೇಕು ಅಂತಿದ್ದವರು ಸ್ವಲ್ಪ ಜಾಸ್ತಿ ಹಾಕಿಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಉಪ್ಪು, ಇಂಗು, ಮೆಣಸಿನ ಹುಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಲಿ. ನೋಡಿ, ಈ ರೀತಿ ಮಿಕ್ಸ್ ಮಾಡಿಕೊಂಡು ಇನ್ನಿದಕ್ಕೆ ಕಡಲೆ ಹುಡಿಯನ್ನು ಹಾಕಿಕೊಳ್ತಾ ಇದ್ದೇನೆ. 1 ಕಪ್ ಆಗುವಷ್ಟು ಕಡಲೆ ಹುಡಿ, ಹಾಗೆ 2 ಚಮಚ ಆಗುವಷ್ಟು ಅಕ್ಕಿ ಹುಡಿ, ಒಂದು ಅರ್ಧ ಚಮಚ ಆಗುವಷ್ಟು ಕಾರ್ನ್ ಫ್ಲೋರ್, ಇಷ್ಟನ್ನು ಹಾಕಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ತಾ ಇದ್ದೇನೆ. ಈ ಅಕ್ಕಿ ಹುಡಿ, ಕಾರ್ನ್ ಫ್ಲೋರ್ ಎಲ್ಲ ಹಾಕೋದ್ರಿಂದ ಪೋಡಿ ಸ್ವಲ್ಪ ಕ್ರಿಸ್ಪಿಯಾಗಿ ಬರ್ತದೆ. ನಮ್ಮ ಮೆಣಸಿನ ಬಜ್ಜಿ ಸ್ವಲ್ಪ ಕ್ರಿಸ್ಪಿಯಾಗಿ ಬರ್ತದೆ. ನಿಮ್ಮ ಹತ್ರ ಇದ್ದರೆ ಹಾಕಿಕೊಳ್ಳಿ, ಇಲ್ಲಾಂತಾದರೆ ಬೇಡ. ಇನ್ನು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಆ್ಯಡ್ ಮಾಡಿಕೊಳ್ಳಿ. ನೋಡಿ, ಈ ಕನ್ಸಿಸ್ಟೆನ್ಸಿಯಲ್ಲಿ ನಾನು ಹಿಟ್ಟನ್ನು ರೆಡಿ ಮಾಡಿಕೊಂಡಿದ್ದೇನೆ. ಇನ್ನು ನಾವು ಒಂದು ಬಾಣಲೆಯಲ್ಲಿ ಎಣ್ಣೆಯನ್ನು ಬಿಸಿಯಾಗಲಿಕ್ಕೆ ಇಟ್ಟುಕೊಳ್ಳುವ. ಎಣ್ಣೆ ಈಗ ಬಿಸಿಯಾಗಿದೆ. ಇನ್ನು ಒಂದೊಂದೇ ಮೆಣಸನ್ನು ಹಿಟ್ಟಿಗೆ ಅದ್ದಿ ಎಣ್ಣೆಗೆ ಬಿಟ್ಟುಕೊಂಡ್ರೆ ರುಚಿಕರವಾದಂತಹ ಮೆಣಸಿನ ಪೋಡಿ ರೆಡಿಯಾಗ್ತದೆ. ಸುಲಭವಾಗಿ ಮಾಡುವಂತಹ ಈ ಪೋಡಿಯನ್ನು ಎಲ್ಲರೂ ಒಂದ್ಸಲ ಖಂಡಿತ ಟ್ರೈ ಮಾಡಿ ನೋಡಿ. ನೋಡಿ, ಈ ರೀತಿ ಎಲ್ಲ ಮೆಣಸಿನ ಬಜ್ಜಿಯನ್ನು ಬಿಸಿಯಾದಂತಹ ಎಣ್ಣೆಗೆ ಬಿಡ್ತಾ ಬನ್ನಿ. ಒಂದ್ಸಲ ಈ ರೀತಿ ಬಿಟ್ಟ ಮೇಲೆ ಫ್ಲೇಮ್ ಮೀಡಿಯಮ್ ಫ್ಲೇಮಲ್ಲಿ ಇರಲಿ, ತುಂಬ ಹೈ ಫ್ಲೇಮಲ್ಲಿಟ್ಟು ಮಾಡಿಕೊಳ್ಳಿಕ್ಕೆ ಹೋಗಬೇಡಿ, ಬೇಗ ಸೀದು ಹೋಗ್ತದೆ. 2 ಸೈಡು ಈ ರೀತಿ ನಿಧಾನಕ್ಕೆ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಬೇಯಲಿ. ಸಂಜೆ ಟೀಗೆ ಅಥವಾ ಗಂಜಿಗೆಲ್ಲ ಈ ರೀತಿ ಮೆಣಸನ್ನು ಮಾಡಿದರೆ ತುಂಬ ರುಚಿಯಾಗಿರ್ತದೆ. ತುಂಬಾ ಸುಲಭವಾಗಿ ಮಾಡಿಕೊಳ್ಬೋದು. ನೋಡಿ, ಇದು ಇಷ್ಟ ಆದರೆ ಸಾಕು. ಇನ್ನಿದನ್ನು ಒಂದು ಪ್ಲೇಟಲ್ಲಿ ಶಿಫ್ಟ್ ಮಾಡಿಕೊಳ್ಳಿ. ನೋಡಿ, ಈಗ ನಮ್ಮ ಎಲ್ಲ ಮೆಣಸಿನ ಬಜ್ಜಿ ಕೂಡ ರೆಡಿಯಾಗಿದೆ. ತುಂಬಾ ರುಚಿಯಾದಂತಹ ಈ ಬಜ್ಜಿಯನ್ನು ಎಲ್ಲರೂ ಒಂದ್ಸಲ ಖಂಡಿತ ಟ್ರೈ ಮಾಡಿ ನೋಡಿ. ಹಾಗೆ ಹೇಗಾಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ. ಹಾಗಿದ್ರೆ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೇನೆ. ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಸಿಗೋಣ. ಥ್ಯಾಂಕ್ ಯು.